ಕೂಡ ಒಂದು ಪ್ರಶ್ನೆ ನಮಗೆ ಮೂಡ್ತಾ ಇರುವಂಥದ್ದು, ಜಗ್ಗೇಶ್ ಆಡಿದಂತ ಒಂದು ಮಾತುಗಳು ಯಾವಾಗಲೂ ಕೂಡ ಸಾಕಷ್ಟು ಹಿಟ್ಟು, ಅದ್ರ ಜೊತೆ ಅದರ ಹಿಂದೆ ಇರುವಂತ ಆ ಒಂದು ಶಕ್ತಿ ಇದೆಯಲ್ಲ, ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ. ಗಿಲ್ಲಿ ಬಗ್ಗೆ ನವರಸ ನಾಯಕ ಜಗ್ಗೇಶ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹಳಾರ್ ಹವಾ ಬಗ್ಗೆ ಮೊದಲೇ ನಟ ಜಗ್ಗೇಶ್ ಭವಿಷ್ಯವನ್ನ ನುಡಿದಿದ್ರು. ಛತ್ರಿ ಹಿಡಿಯೋಕೆ ಒಬ್ಬರನ್ನ ಇಟ್ಕೊಂಡು ಬರ್ತಾರೆ. ಯಾರ ಬಗ್ಗೆ? ಗಿಲ್ಲಿ ಬಗ್ಗೆ. ಛತ್ರಿ ಹಿಡಿಯೋ ಗಿಲ್ಲಿ ಸೊ ಬಾಡಿಗಾರ್ಡ್ ಹಾಕೊಂಡು ಓಡಾಡುವ ದೊಡ್ಡ ಮಟ್ಟಕ್ಕೆ ಅಂತ ಜಗ್ಗೇಶ್ ಅವರು ಹೇಳಿದ್ರು. ಕಳೆದ ವರ್ಷ ಜಗ್ಗೇಶ್ ಹೇಳಿದಂತ ಮಾತು ಇದೀಗ ನಿಜವಾಗ್ತಾ ಇದೆ. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಅಭಿಮಾನ, ಅಷ್ಟರ ಮಟ್ಟಿಗೆ ಪ್ರೀತಿ, ಅಷ್ಟರ ಮಟ್ಟಿಗೆ ಫ್ಯಾನ್ಸ್ ಫಾಲೋವರ್ಸ್ ಅನ್ನ ಪಡೆದಿರುವಂತಹ ಏಕೈಕ ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ಗಿಲ್ಲಿ ನಟ. ರಿಯಾಲಿಟಿ ಶೋ ವೇದಿಕೆಯಲ್ಲಿ ಗಿಲ್ಲಿ ಹಾಡಿ ಹೊಗಳಿದಂತ ಜಗ್ಗೇಶ್ ಅವರು ಹಳ್ಳಿಯಿಂದ ದಿಲ್ಲಿ, ವಿದೇಶದಲ್ಲೂ ಕೂಡ ಗಿಲ್ಲಿ ಇದ್ದಾರೆ ಅಂತ ಫ್ಯಾನ್ಸ್ ನೋಡಿ. ಕಾಮಿಡಿಯಿಂದನೇ ಫ್ಯಾನ್ಸ್ ನನಗೆಂತ ಮಾತಿನ ಮಲ್ಲ. ಜಗ್ಗೇಶ್ ಅವರು ಯಾವಾಗ್ಲೂ ಕೂಡ ಯಾರ ಬಗ್ಗೆ ಆದ್ರೂ ಕೂಡ ಒಂದಿಷ್ಟು ಅವರು ಹೇಳ್ಬೇಕಾದಂತ ಸಂದರ್ಭದಲ್ಲಿ ಸಹಜವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಜಗ್ಗೇಶ್ ಅವರು ಹೇಳ್ಬಿಡ್ತಾರೆ, ನವರಸ ನಾಯಕ ಬಹಳ ಅದ್ಭುತವಾದಂತ ಜಗ್ಗೇಶ್ ಅವರು. ಯಾಕೆ ಅಂತಂದರೆ ಅವರ ಸಿನಿಮಾಗಳಲ್ಲೆಲ್ಲವೂ ಕೂಡ ನಾವು ಗಮನಿಸಿದ್ವಿ. ಅವರ ಕಾಮಿಡಿ ಆಗಿರ್ಬೋದು, ಅವರ ಆ ಡೈಲಾಗ್ ಆಗಿರ್ಬೋದು, ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ನಮಗೆ ಹೆಂಗೆ ಅನಿಸ್ಬಿಡ್ತಿತ್ತು ಅಂತಂದರೆ, ಏನ್ರಿ ರೀ ನವರಸ ನಾಯಕ ಅವರ ಆ್ಯಕ್ಟಿಂಗು, ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸು, ಅವರ ಹಿಟ್ ಸಾಂಗ್ಗಳನ್ನೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಭಾಳ ಅದ್ಭುತ ರೀ. ನೋಡಿ, ಜಗ್ಗೇಶ್ ಅವರು ಸಾಮಾನ್ಯವಾಗಿ ಯಾರ ಬಗ್ಗೆಯೂ ಕೂಡ ಒಂದಿಷ್ಟು ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂತಂದರೆ, ಅವರಿಗೆ ಮಾತಾಡಬೇಕಾ ಬೇಡವಾ ವ್ಯಕ್ತಿ ಬಗ್ಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವಾಗ ಇದೇ ಡ್ರೋನ್ ಪ್ರತಾಪ್ ಅವರ ಬಗ್ಗೆಯೂ ಕೂಡ ಹಿಂದೆ ಮಾತಾಡಿದರು. ಭಾಳ ಅದ್ಭುತವಾದಂಥ ವ್ಯಕ್ತಿ ಆಗ್ತಾನೆ, ಹಾಗಾಗ್ತಾನೆ, ಹೀಗಾಗ್ತಾನೆ ಅಂತ. ಸೊ ಬಿಗ್ ಬಾಸ್ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಎಲ್ಲ ನೆಗೆಟಿವ್ ಕೂಡ ಒಂದು ರೀತಿಯಾಗಿ ಪಾಸಿಟಿವ್ ಆಗುತ್ತೆ. ಈಗ ಇದೇ ಗಿಲ್ಲಿ ನಟನ ಬಗ್ಗೆ ನವರಸ ನಾಯಕ ಜಗ್ಗೇಶ್ ಅವರು ಮಾತಾಡ್ತಾರೆ. ಸೊ ಹಳಾರ ಹವನ ಬಗ್ಗೆ ಒಂದಿಷ್ಟು ಮೊದಲೇ ಗೊತ್ತಿತ್ತು ಈ ನಟನ ಹಿಂಗೆ ಅಂತಂದರೆ, ಅವನು ಹೋಗ್ತಾ ಇರುವಂಥ ಸ್ಪೀಡು, ಅವನು ಮಾಡ್ತಾ ಇರುವಂಥ ಒಂದಿಷ್ಟು ಕಾಮಿಡಿ, ಜನರನ್ನು ರಂಜಿಸ್ತಾ ಇರುವಂಥ ಟೈಮಿಂಗು, ಅದೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಜಗ್ಗೇಶ್ ಅವ್ರಿಗೆ ಭಾಳ ಅದ್ಭುತವಾಗಿ ಅನಿಸ್ಬಿಟ್ಟಿತ್ತು ಅಂತಂದರೆ. ಯಾಕೆಂತಂದರೆ ಮುಂದಿನ ವರ್ಷದವರೆಗೆ ಛತ್ರಿ ಹಿಡ್ಕೊಂಡು ಒಬ್ಬರು ನಿನ್ನನ್ನು ಒಂದು ರೀತಿಯಾಗಿ ಬೆನ್ನ ಹಿಂದೆ ನಿಲ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಅಂದರೆ ಛತ್ರಿ ಹಿಡಿಯೋಕೆ ಒಬ್ಬರು ಇಟ್ಕೋತೀಯಾ, ಅಷ್ಟರ ಮಟ್ಟಿಗೆ ನೀನು ಹವಾ ಮಾಡ್ತೀಯಾ, ಅದರ ಜೊತೆಗೆ ಬಾಡಿಗಾರ್ಡ್ಗಳನ್ನು ಹಾಕ್ಕೊಂಡು ನೀನು ಸಂಪೂರ್ಣವಾಗಿ ತಂದರೆ ಹಿಂದೆ ಮುಂದೆ ಎಲ್ಲರೂ ಕೂಡ ಬಾಡಿಗಾರ್ಡ್ ಹಾಕ್ಕೊಂಡು ನೀನು ಓಡಾಡುವಷ್ಟು ಚೇಂಜ್ ಆಗ್ತೀಯಾ ಅಂತ ಹೇಳಿದ್ರಂತೆ. ನೋಡಿ, ಅದು ಎಲ್ಲವೂ ಕೂಡ ಇದೀಗ ಒಂದು ರೀತಿಯಾಗಿ ಸತ್ಯ ಆಗ್ತಾ ಇದೆಯಾ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಈಗ ಅವನ ಗಿಲ್ಲಿಗಿರುವಂಥ ಒಂದಿಷ್ಟು ಫ್ಯಾನ್ ಬೇಸು, ಅವರು ಯಾವಾಗ ಹೊರಗಡೆ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ, ಬಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಸೊ ಏನಾದರೂ ಒಂದು ರೀತಿಯಾಗಿ ಅವನ ಹವಾ ಕ್ರಿಯೇಟ್ ಆಯ್ತಲ್ಲ ಸ್ವಾಮಿ. ಸೊ ದೊಡ್ಡ ಮಟ್ಟಕ್ಕೆ ಗಿಲ್ಲಿ ಬೆಳಿತಾನೆ ಅಂತ ಹೇಳಿದ್ರಲ್ಲ ಜಗ್ಗೇಶ್ ಅವರು, ಇದೀಗ ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ನಿಜ ಆಗ್ತಾ ಇದೆಯಾ. ಕಳೆದ ವರ್ಷ ಆಡಿದಂಥ ಒಂದಿಷ್ಟು ಮಾತುಗಳು ಇದೀಗ ನಿಜ ಆಗ್ತಾ ಇದೆ ರಿಯಾಲಿಟಿ ಶೋಗಳಲ್ಲಿ. ಸೊ ಈ ಜಿ ಕನ್ನಡದಲ್ಲಿ ಒಂದು ರೀತಿಯಾಗಿ ಗಮನಿಸ್ತಾ ಹೋದರೆ ಭಾಳಷ್ಟು ಕೆಲಸವನ್ನು ಮಾಡಿದಂಥವ್ರು, ಅದ್ಭುತವಾಗಿ ಡ್ಯಾನ್ಸ್ ಮಾಡಿದಂಥ ಗಿಲ್ಲಿ, ಅದ್ಭುತವಾಗಿ ಆ್ಯಕ್ಟ್ ಮಾಡಿದಂಥ ಗಿಲ್ಲಿ, ವೇದಿಕೆಗಳ ಮೇಲೆ ವೇದಿಕೆ ಸಿಕ್ಕರೆ ಸಾಕು ಆ ವೇದಿಕೆಯನ್ನು ಯಾವ ರೀತಿಯಾಗಿ ಬಳಸಿಕೊಳ್ಳಬೇಕು, ಯಾವ ರೀತಿಯಾಗಿ ಪರಿಪೂರ್ಣ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಗೊತ್ತಿದ್ದಂಥ ಗಿಲ್ಲಿ. ಆ ಗಿಲ್ಲಿ ಆ ವೇದಿಕೆ ಮೇಲೆ ಜಗ್ಗೇಶ್ ಅವರು ಹೇಳ್ತಾರೆ, ಭಾಳ ಅದ್ಭುತವಾಗಿ ಮಾತಾಡ್ತಾನೆ, ಮುಂದಿನ ವರ್ಷದವರೆಗೆ ಅವನ ಲೈಫೇ ಫುಲ್ ಚೇಂಜ್ ಆಗೋಗ್ಬಿಡುತ್ತೆ, ಬಾಡಿಗಾರ್ಡ್ಗಳನ್ನು ಹಾಕಿಕೊಂಡು ಒಂದಿಷ್ಟು ಹೋಗ್ತಾನೆ, ಅಷ್ಟರ ಮಟ್ಟಿಗೆ ಅವನಿಗೆ ಒಂದಿಷ್ಟು ಕಾಣಿಸ್ತಾ ಇದೆ. ಸೊ ಕಾಮಿಡಿ ಮೂಲಕವೇ ಇಷ್ಟರ ಮಟ್ಟಿಗೆ ಫೇಮಸ್ ಆಗ್ತಾ ಇದ್ದಾನೆ ಅಂತಂದರೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸ್ಬೇಕು, ನಿಜವಾಗ್ಲೂ ಕೂಡ ಭಾಳಷ್ಟು ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಒಂದು ಹಳ್ಳಿಯ ಮುಗ್ಧತೆ, ಒಂದು ಹಳ್ಳಿಯ ಹುಡುಗ ಇಷ್ಟರ ಮಟ್ಟಿಗೆ ಹವಾ ಮಾಡ್ತಾ ಇದ್ದಾನೆ ಅಂತಂದರೆ ಮೆಚ್ಚಲೇಬೇಕಲ್ರಿ. ಇಷ್ಟೊಂದು ಪ್ರೀತಿ ಅವನ ಮೇಲೆ ತೋರಿಸ್ತಾ ಇದ್ದಾರೆ ಅಂತಂದರೆ ಆ ಪ್ರೀತಿ ಹುಟ್ಟೋಕ್ಕೆ ಯಾವ ರೀತಿಯಾಗಿ ಶ್ರಮ ಹಾಕಿರಬಹುದು ಗಿಲ್ಲಿ, ಇಲ್ಲಿ ಯಾವ ರೀತಿಯಾಗಿ ಶ್ರಮ ಹಾಕಿರಬಹುದು.
ಯಾಕೆಂದರೆ ಆ ಶ್ರಮದ ಹಿಂದೆ ಇದ್ದಂಥ ಅವರ ತಂದೆ ತಾಯಿ, ಅವರು ಪಟ್ಟಿರುವಂಥ ಕಷ್ಟಗಳು, ಅವರು ಮಗನನ್ನು ಹೀಗೆ ಬೆಳೆಸಬೇಕು, ಹಾಗೆ ಬೆಳೆಸಬೇಕು, ಅವರನ್ನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಅಂದ್ಕೊಂಡವರು, ಅದೆಲ್ಲವೂ ಕೂಡ ಬದಲಾಗಿ ನಾನು ಏನಾಗಬೇಕು, ನನ್ನ ಲೈಫನ್ನು ಯಾವ ರೀತಿಯಾಗಿ ಲೀಡ್ ಮಾಡಬೇಕು, ನಾನು ಯಾವ ರೀತಿಯಾಗಿ ಹೋಗಬೇಕು, ನನಗೆ ಹೇಗೆ, ನಾನು ಏನು ಅನ್ನೋದರ ಬಗ್ಗೆಯೂ ಕೂಡ ಬಹಳ ಅದ್ಭುತವಾಗಿ ತನ್ನ ಕಲ್ಪನೆಯಲ್ಲಿ ಬದುಕ್ತಾ ಇದ್ದಂಥ ವ್ಯಕ್ತಿ ಅಂತಂದರೆ ಅದು ಗಿಲ್ಲಿ. ಎಂಥ ಮೂಮೆಂಟ್ ಇದ್ದರೂ ಕೂಡ ಭಾಳಷ್ಟು ಎಂಜಾಯ್ ಆಗಿ ತೆಗೆದುಕೊಳ್ತಾ ಇದ್ದಂಥ ವ್ಯಕ್ತಿ. ಭಾಳ ಸೀರಿಯಸ್ ಆದಂಥ ಮ್ಯಾಟ್ರ್ ಇದ್ದರೂ ಕೂಡ ಭಾಳಷ್ಟು ಕಾಮಿಡಿ ಆಗಿ ತೆಗೆದುಕೊಂಡು ಆ ಕಾಮಿಡಿಯಲ್ಲೇ ಒಂದಿಷ್ಟು ಪಂಚ್ ಕೊಡುವ ಮೂಲಕ ಸಲೀಸಾಗಿ ಆ ಕೆಲಸವನ್ನು ಮುಗಿಸುವಂಥ ಕೆಲಸ ಮಾಡ್ತಾ ಇದ್ದ. ಸೊ ಹಾಗಾಗಿ ಹಳ್ಳಿಯಿಂದ ಗಿಲ್ಲಿವರೆಗೂ ಕೂಡ, ದಿಲ್ಲಿಯಿಂದ ವಿದೇಶದವರೆಗೂ ಕೂಡ ಗಿಲ್ಲಿಯ ಹವಾ. ಸೊ ನೋಡಿ, ಅವತ್ತು ಜಗ್ಗೇಶ್ ಅವರು ಆಡಿದಂಥ ಒಂದಿಷ್ಟು ಮಾತುಗಳಿದೆಯಲ್ಲ, ನಿಜವಾಗ್ಲೂ ಈಗ ಸತ್ಯ ಆಗ್ತಾ ಇದೆ ಅನ್ನುವಂಥ ಒಂದಿಷ್ಟು. ಯಾಕೆ ಅಂತಂದರೆ ಅವರು ಆಡಿದಂಥ ಒಂದಿಷ್ಟು ಮಾತುಗಳು ಇದೀಗ ಒಂದು ರೀತಿ ಪಾಸಿಟಿವ್ ಆಗ್ತಾ ಇದೆ. ಎಲ್ಲ ಕಡೆಯೂ ಕೂಡ ಪಾಸಿಟಿವ್ ಆಗುವಂಥ ಕೆಲಸ. ಅವಾಗಿರುವಂಥ ಗಿಲ್ಲಿಗೂ ಈಗಿರುವಂಥ ಗಿಲ್ಲಿಗೂ ಸಿಕ್ಕಾಪಟ್ಟೆ ಚೇಂಜಸ್ ಇದೆ. ಅವನ ಮಾತಿನ ಶೈಲಿ, ಅವನ ವ್ಯಕ್ತಿತ್ವನೇ ಫುಲ್ ಚೇಂಜ್ ಆಗೋಗ್ಬಿಟ್ಟಿದೆ. ಯಾಕೆ ಅಂತಂದರೆ ಅದು ಗಳಿಸ್ಬೇಕು ಅಂತಂದರೆ ಪಟ್ಟಿರುವಂಥ ಶ್ರಮ ಇದೀಗ. ಸೊ ಹಾಗಾಗಿ ಒಂದು ಕಡೆ ಗಮನಿಸ್ತಾ ಹೋದರೆ ಎಲ್ಲವೂ ಕೂಡ ಗಿಲ್ಲಿ 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 ಎಲ್ಲೆಲ್ಲೂ ಇಲ್ಲ ಗಿಲ್ಲಿ ಹವ. ಸೊ ಹಳ್ಳಿಗಳಲ್ಲೂ, ಅಜ್ಜಿಯರ ಬಾಯಲ್ಲಿ, ಮಕ್ಕಳ ಬಾಯಲ್ಲೂ. ಇವತ್ತಂತರೂ ಗಿಲ್ಲಿಯವರ ಮನೆ ಮುಂದೆ, ಅದರ ಜೊತೆಗೆ ಅವರ ಅಪ್ಪ ಅಮ್ಮನಿಗೆ ಸಾಕಷ್ಟು ಅಭಿಮಾನಿಗಳು ಹೋಗಿ ಭೇಟಿ ಆಗ್ತಾರೆ, ಭರವಸೆ ಕೊಡ್ತಾರೆ, ನಿಮ್ಮ ಗಿಲ್ಲಿನೇ ಗೆಲ್ಲುವುದು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಇವತ್ತಂತರೂ ಊರಲ್ಲಿ ಒಂದು ರೀತಿಯಾದಂಥ ಹಬ್ಬದ ವಾತಾವರಣ. ಏನಾದರೂ ನಾಳೆ ಕಪ್ಪನ್ನು ಹಿಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇಡೀ ಏರಿಯಾದಲ್ಲಿ, ಇಡೀ ಊರಲ್ಲಿ ಅದರ ಗತ್ತೆ ಬೇರೆ ಇದೆ ಕಣ್ರಿ. ಹಳ್ಳಿ ಹೈದ ಕೊನೆಗೂ ಕೂಡ ಗೆದ್ದ ಅನ್ನುವಂಥದ್ದು, ಆ ಮುಗ್ಧತೆ ಗೆದ್ದು ಅನ್ನುವಂಥದ್ದು. ಯಾಕೆಂದರೆ ರಿಯಾಲಿಟಿ ಶೋ ಅಂತಂದಾಗ ಸಹಜವಾಗಿ ನಮಗೆಲ್ರಿಗೂ ಕೂಡ ಅನಿಸುವಂಥದ್ದು ಆ ಪ್ರೀತಿ ತೋರಿಸುವಂಥ ಕೆಲಸ. ಸೊ ಹಾಗಾಗಿ ಯಾರು ಗೆಲ್ಲಬೇಕು, ಯಾರು ಬಿಡಬೇಕು ಅನ್ನೋದ್ರ ಬಗ್ಗೆ ಅವಲ್ಲ. ಇಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಹೌದಪ್ಪ, ಇವರೇ ಗೆಲ್ಲಬೇಕು, ಅವರೇ ಗೆಲ್ಲಬೇಕು ಅನ್ನುವಂಥದ್ದು ಒಂದಿಷ್ಟು ಓಡಾಡ್ತಾ ಇದೆ. ಇನ್ನೇನು ಒಂದು ದಿನ ಬಾಕಿ ರೀ, ಇವತ್ತು ಫಿನಾಲೆ. ಮತ್ತೊಂದು ಕಡೆ ಇವರೇ ಬರ್ತಾರೆ, ಅವರೇ ಬರ್ತಾರೆ, ಅವ್ರು ಗೆಲ್ತಾರೆ, ಅಶ್ವಿನಿ ಗೌಡ ಗೆಲ್ತಾರೆ, ಗಿಲ್ಲಿ ಗೆಲ್ತಾರೆ, ಧನುಷ್ ಗೆಲ್ತಾರೆ, ಕಾವ್ಯ ಗೆಲ್ತಾರೆ, ರಘು ಗೆಲ್ತಾರೆ, ರಕ್ಷಿತಾ ಗೆಲ್ತಾರೆ ಅನ್ನುವಂಥ ಮಾತುಗಳು ಓಡಾಡ್ತಾ ಇದೆ. ನೋಡೋಣ ಯಾರು ಗೆದ್ದು ಬೀಗ್ತಾರೆ ಅನ್ನುವಂಥದ್ದು. ಆದರೆ ಈಗಾಗಲೇ ಕರ್ನಾಟಕ ಜನರ ಮನಸ್ಸನ್ನು ಗೆದ್ದಿರುವಂತಹ ಮಾತಿನ ಮಲ್ಲ ಗೆದ್ದೇ ಗೆಲ್ತಾನೆ ಅನ್ನುವಂಥ ಒಂದಿಷ್ಟು ನಂಬಿಕೆಗಳು, ಒಂದಿಷ್ಟು ಭರವಸೆಗಳು ಈಗಲೂ ಕೂಡ ಒಂದಿಷ್ಟು ಇದೆ.